ವೆಲ್ಕಮ್ ಟು ಮೈ ನ್ಯೂ ಬ್ಲಾಗ್. ಇವತ್ತು ಮಂಡೇ, ಇವತ್ತಿಂದ 5 ಡೇಸ್ ಅಂದರೆ ಫ್ರೈಡೇ ನಮ್ಮ ಜಗುವರ ಬರ್ಡೇ ಐತಿ. ಸೊ ಅದರ ಸಂಬಂಧ ಇನ್ನೂ ಬರ್ಡೇಗೆ 5 ಡೇಸ್ ಅದ. ಸೊ ನಾನು ಈ 5 ಡೇಸ್ ಡೈಲಿ ಒಂದೊಂದು ಥರ ಅವ್ರಿಗೆ ಸ್ವೀಟ್ ಮಾಡಿ ತಿನ್ನಿಸ್ಬೇಕು ಅಂತ ಅಂದ್ಕೊಂಡೀನಿ. ಇವತ್ತು ಫಸ್ಟ್ ಡೇ. ಸೊ ಇವತ್ತು ಶಾವಿಗೆ ಪಾಯಸ ಮಾಡಬೇಕು ಅಂದ್ಕೊಂಡೀನಿ. ಡೈಲಿ ಒಂದೊಂದು ಥರ ಸ್ವೀಟ್ ಮಾಡಬೇಕು, ತಿನ್ನಿಸ್ಬೇಕು, ಅವರಿಗೆ ಸ್ವೀಟ್ ಮಾಡಿ ತಿನ್ನಿಸ್ಬೇಕು ಅಂತ ಭಾಳ ಆಸೆ ಐತೆ ನನಗೆ. ಅವ್ರ ಬರ್ಡೇಗೆ ಇನ್ನೂ 5 ಡೇಸ್ ಇದ್ದ. ಸೊ ಡೈಲಿ ಒಂದೊಂದು ಸ್ವೀಟ್ ಮಾಡಿ ಅವರಿಗೆ ತಿನ್ನಿಸ್ಬೇಕು ಅಂತ ಅಂದ್ಕೊಂಡೀನಿ. ಇವತ್ತು ಫಸ್ಟ್ ಡೇ ಐತಿ, ಶಾವಿಗೆ ಪಾಯಸ ಮಾಡ್ತೀನಿ. ಇವತ್ತು ಆ್ಯಕ್ಚುಲಿ ಇವತ್ತು ನಂದು ಜಾಸ್ತಿ ಕೆಲಸ ಇತ್ತು. ಸೊ ಅದರ ಸಂಬಂಧ ನನಗೆ ಇವತ್ತು ಈಗ ನಮ್ಮ ಜಗುವರ್ ಬರೋ ಟೈಮ್ ಆಗೈತಿ. ಅದಕ್ಕೆ ಇವತ್ತು ನನಗೆ ಆ್ಯಕ್ಚುಲಿ ಟೈಮ್ ಇರಲಿಲ್ಲ. ಅದ್ರ ಸಂಬಂಧ ಇವತ್ತು ಶಾವಿಗೆ ಪಾಯಸ ಮಾಡಿ ಇವತ್ತೊಂದು ಸ್ವೀಟ್ ಸ್ಟಾರ್ಟ್ ಮಾಡ್ಬೇಕಂತ ಮಾಡೀನಿ. ಈಗ ಶಾವಿಗೆ ಪಾಯಸಕ್ಕೆ ಹಾಲು ಕಾಸಿಟ್ಟೀನಿ. ಇವಾಗ ಹಾಲು ಕಾಸಕ್ಕೆ ಇಟ್ಟೀನಿ. ಹಾಲು ಅಗಳೇ ಕಾಸಿದ್ದೆ, ಅವು ಆರ್ಬಿಟ್ಟವು. ಅದ್ರ ಸಂಬಂಧ ಇನ್ನೊಂದು ಸಲ ಕಾಸಕ್ಕೆ ಇಟ್ಟೀನಿ. ಈಗ ಸ್ವಲ್ಪ ಸಕ್ಕರೆ ಹಾಕ್ತೀನಿ. ಮೊದಲು ಇನ್ನೊಂದು ಸ್ವಲ್ಪ ಹಾಲು ಹಾಕೊಂಡು ಸ್ವಲ್ಪ ಆಗೈತದು. ಇವಾಗ ಸಕ್ಕರೆ ಹಾಕ್ತೀನಿ. ಈಗ ಭಾಳ ಗದ್ಲಿ ಹಾಕತ್ಬಿಟ್ಟೈತೆ ನನಗೆ. ಅದ್ರ ಸಂಬಂಧ ಇವತ್ತೊಂದಿನ ಶಾವಿಗೆ ಪಾಯಸ ಮಾಡಿ ಸ್ಟಾರ್ಟ್ ಮಾಡ್ತೀನಿ. ನಾಳೆಯಿಂದ ಸ್ವಲ್ಪ ಪೇಷನ್ಸ್ಲೇ ಟೈಮ್ ತೊಗೊಂಡು ಮಾಡ್ತೀನಿ. ಇವಾಗ ಮಾಡ್ತೀನಿ ಶಾವಿಗೆ ಪಾಯಸ. ಸಕ್ಕರೆ ಸ್ವಲ್ಪ ಹಾಕ್ತೀನಿ. ಸಕ್ಕರೆ ಅದ್ರೊಳಗೆ ಸಕ್ಕರೆ ನಾನು ಹೊರಗಿಂದ ತೊಗೊಂಡು ಬಂದಿದ್ದೆ. MTRದು ಮಿಕ್ಸಿ ಇರುತ್ತಲ್ಲ ಅದನ್ನೇ ತೊಗೊಂಡು ಬಂದಿದ್ದೆ. ಸೊ ಅದಕ್ಕೆ ಸಕ್ಕರೆ ಸ್ವಲ್ಪ ಹಾಕೀನಿ. ಅದು ಪಾಕೆಟ್ ಹರಿದು ಹಾಕಿಬಿಡೋದೈತಿ. ಸ್ವಲ್ಪ ಕುದಿಸೋನು ಸಣ್ಣಗೆ ಇಟ್ಟಿನಿಂದ ನಮ್ಮ ಜಗುವವ್ರು ಬಂದಿಲ್ಲ. ಬಂದು ಅವ್ರ ಮುಖ ತಕ್ಕೊಂಡು ಫ್ರೆಶ್ ಆಗಿ ಕುಡಿಟ್ರಿಗೆ ಟೈಮ್ ಆಗ್ತೈತೆ. ಅದಕ್ಕೆ ಸಣ್ಣಗೆ ಇಟ್ಟು ಮಾಡಾಕತ್ತೀನಿ. ಅಷ್ಟೊತ್ತನ ಸಾಯಂಕಾಲದ ಕೆಲಸ ಸ್ಟಾರ್ಟ್ ಮಾಡ್ತೀನಿ. ನಾನು ಕಸ ಹೊಡ್ಗೋದು, ದೇವ್ರ ಮುಂದೆ ದೀಪ ಹಚ್ಚೋದು, ಮುಖ ತಕ್ಕೊಳ್ಳೋದು ಇವೆಲ್ಲ ಮಾಡ್ತೀನಿ. ಅದನ್ನು ಹಾಗೆ ಸಣ್ಣಗೆ ಕುದೀತಿರ್ತೈತಿ. ಯೂಟ್ಯೂಬ್ ಮಾಡೋಕ್ಕೆ ಭಾಳ ಟೈಮ್ ಬೇಕಪ್ಪ, ಭಾಳ ಪೇಷನ್ಸ್ ಬೇಕು. ನಾವು ಮಕ್ಕಳು ತೊಗೊಂಡು ಮನೆಯಂದೆಲ್ಲ ಕೆಲಸ ಮಾಡಿಕೊಂಡು ಮಾಡ್ತೀವಂದ್ರೆ ಆಗೋದಿಲ್ಲ. ಸೊ ಅದಕ್ಕೆ ಸಂಬಂಧ ಆದರೂ ಒಂದೇನೋ ಒಂದು ಮಾಡೋಣಂತೆ ಮಾಡಾಕತ್ತೀನಿ ಈ ಬ್ಯುಸಿ ಒಳಗೂ. ಇದು ನಮ್ಮ ಜಗುವವ್ರದ್ದು ಇನ್ನೂ ಬರ್ಡೇ 5 ದಿನ ಉಳಿದೈತಿ. ಅದಕ್ಕೆ ಈ ಥರ ಸ್ವೀಟ್ ಮಾಡ್ಬೇಕಂತ ಹೇಳಿ ಈ ಥರ ಒಂಥರ ಅವ್ರಿಗೆ ಇನ್ನೊಂದು ಥರ ಡಿಫ್ರೆಂಟಾಗಿ ಸ್ಪೆಷಲಾಗಿ ಫೀಲ್ ಮಾಡೋಣ ಅಂಥೇಳಿ ಈ ಸಲ ಈ ಥರ ಟ್ರೈ ಮಾಡತ್ತೀನಿ. ಅವ್ರಿಗೆ ಪ್ರತಿ ವರ್ಷ ಏನಾದರೂ ಒಂಥರ ಸರ್ಪ್ರೈಸ್ ಕೊಡ್ತೀನಿ ನಾನು. ಈ ಸಲ 5 ದಿನ ಸರ್ಪ್ರೈಸ್ ಕೊಡತ್ತೀನಿ. 5 ಥರ 5 ಸ್ವೀಟ್ ಮಾಡಿ ಅವರಿಗೆ ಸ್ಪೆಷಲ್ ಫೀಲ್ ಬರೋ ಥರ. ಅದಕ್ಕೆ ಇವತ್ತು ಆ್ಯಕ್ಚುಲಿ ನನಗೆ ಮಾರ್ನಿಂಗಿಂದ ಭಾಳ ಕೆಲಸ ಇತ್ತು. ನಮ್ಮ ಮನೆಗೆ ನಮ್ಮ ಅತ್ತೆ ಮಾಮಾರು ಬಂದಿದ್ದರು. ಅವರು ಸ್ವಲ್ಪ ಹಾಸ್ಪಿಟಲ್ಗೆಲ್ಲ ತೋರಿಸ್ಕೊಂಬರೋದಿತ್ತು. ಅದು ಸ್ವಲ್ಪ ಮಧ್ಯಾಹ್ನ ಅಡುಗೆ ಅದು ಮಾಡೋದಿತ್ತು. ಅದ್ರ ಸಂಬಂಧ ಅದ್ರೊಳಗೆ ಬ್ಯುಸಿ ಆಗಿದ್ದೆ. ಸೊ ಹಿಂಗಾಗಿ ಇವತ್ತೇನೋ ಬೇರೆ ಥರ ವೆರೈಟಿ ಸ್ವೀಟ್ ಮಾಡೋಕ್ಕಾಗಲಿಲ್ಲ. ಬಟ್ ಏನೋ ಒಂದು ಮಾಡೇಬೇಕು ಅನ್ನೋದು ನನಗೆ ತಲೆಯಾಗಿತ್ತು. ಅದ್ರ ಸಂಬಂಧ ಹೋಗ್ಲಿ ಶಾವಿಗೆ ಪಾಯಸ ಅದು ಫಾಸ್ಟ್ ಆಗುತ್ತೆ ಅಂಥೇಳಿ ಅದನ್ನು ಮಾಡ್ಬೇಕಂತೇಳಿ ಅದನ್ನು ಶಾವಿಗೆ ಪಾಯಸ ಮಾಡಾಕತ್ತೀನಿ. ನಾಳೆಯಿಂದ ಸ್ವಲ್ಪ ಟೈಮ್ ತೊಗೊಂಡು ಪೇಷನ್ಸಲ್ಲೇ ಮಾಡ್ಬೇಕು ಕೆಲಸ. ಈ ವೀಕ್ ಫುಲ್ ಬ್ಯುಸಿ. ನಾನು ಭಾಳ ಅಂದ್ರೆ ಭಾಳ ಬ್ಯುಸಿ ಅದೀನಿ. ಅದ್ರ ಸಂಬಂಧ ನಮ್ಮ ಪೃಥ್ವಿ ಕರ್ಕೊಂಡು ಮಾಡೋ ಟ್ರಗೇನೆ ನನಗಂತೂ ಸಿಕ್ಕಾಪಟ್ಟೆ ಇದಾಗ್ಬಿಡ್ತೈತಿ. ಆದರೂ ಒಂದೇನೋ ಮಾಡಬೇಕು ಅಂತ ಮಾಡತ್ತೀನಿ. ನನಗೆ ಇವತ್ತೈತೆ ನೋಡ್ಬೇಕದು. ಓಪ ಹಾಂ ಕುಡಿ ಕುಡಿ. ಬಟ್ ಅವ ಎಚ್ಚರಿದಿಂದ ನಂಗೆ ವಿಡಿಯೋ ಮಾಡೋಕ್ಕೆ ಬಿಡಲ್ಲ. ಅವನ ಜೊತೆನೇ ಮಾತಾಡ್ಬೇಕು ನಾನು. ಹಾಂ ಅದಕ್ಕೆ ಅವ್ನು ಮಧ್ಯಾಹ್ನದಾಗ ಆಲ್ಮೋಸ್ಟ್ ನಾನು ವಿಡಿಯೋ ಮಾಡಿಬಿಡ್ತೀನಿ. ಇವತ್ತು ಆ್ಯಕ್ಚುಲಿ ಮಧ್ಯಾಹ್ನದಾಗ ನಮ್ಮ ಅತ್ತೆ ಮಾಮ ಬಂದಿದ್ದರು. ಅವರಿಗೆ ಸ್ವಲ್ಪ ಊಟ ಮಾಡೋದಿತ್ತು, ಅಡುಗೆ ಕೆಲಸ ಮಾಡೋದಿತ್ತು. ಸೊ ಅದರ ಸಂಬಂಧ ಮಾಡೋಕ್ಕಾಗಲಿಲ್ಲ. ಅದಕ್ಕೆ ಅವ್ರು ಸ್ಕೂಲಿಂದ ಬರೋ ಟೈಮಿಗೆ ಜಗುವರದು ಸ್ಕೂಲಿಂದ ಬಿಡೋ ಟೈಮಿಗೆ ಇವಾಗ ಮಾಡೋಕ್ಕಾಗುತ್ತೆ. ಅದೇನು ಜಲ್ದಿ ಆಗಿಬಿಡುತ್ತೆ, ಫಾಸ್ಟ್ ಕೊಡ್ತಾರೆ. ಅದು ಒಂಥರ ಸ್ವೀಟೇ ಅಲ್ಲ ಅಂಥೇಳಿ ಅದಕ್ಕೆ ಇವತ್ತು ಅದು ಸ್ಟಾರ್ಟ್ ಮಾಡೀನಿ. ಮಾಡ್ತೀನಿ ಈಗ ಇನ್ನೂ ಅವ್ರು ಬರೋಟ್ರಾಗೇನೆ ಇನ್ನೂ ಟೈಮ್ ಆಗುತ್ತೆ. ಅಷ್ಟೊತ್ತನ ನಾನು ಎಲ್ಲ ಕೆಲಸ ಮುಗಿಸ್ಕೊಂಡ್ಬಿಡ್ತೀನಿ. ಮುಗಿಸ್ಕೊಂಡು ಅದನ್ನು ಹಾಗೆ ಸಣ್ಣಗೆ ಕಾಯಕ್ಕೆ ಇಟ್ಟೇನಿ. ಸಕ್ಕರೆ ಹಾಕಿ ಬರೋಣ. ಬಿಸಿ ಬಿಸಿದು ಅವ್ರಿಗೆ ಸರ್ಪ್ರೈಸ್. ಓ ಅಪ್ಪಾಜಿ ಏನು ಮಾತಾಡಕತ್ತೀನಿ ನಾನು. ನಮ್ಮ ಆಡಿಯನ್ಸ್ ಜೊತೆ, ನಮ್ಮ ಫಾಲೋವರ್ಸ್ ಜೊತೆ ಮಾತಾಡಕತ್ತೀನಿ ನಾನು.
ಏನು ನಿನ್ನ ಜೊತೆ ಮಾತು ಹೇಳ ಏನು ಹೇಳಿ ಅವನ ಜೊತೆ ಎಷ್ಟು ಮಾತಾಡ್ರಿ ಅವನ ಜೊತೆ ಎಷ್ಟು. ಈಗ ಪಟ್ಪಟ ಕಸ ಹೊಡಿಬಿಡ್ತೀನಿ, ಮುಖ ತಕ್ಕೋತೀನಿ, ದೇವ್ರನ್ನ ದೀಪ ಹಚ್ತೀನಿ. ಅಷ್ಟೊತ್ತಾಗ ಅದು ಸಣ್ಣಗ ಇಟ್ಟಿನಿ ಕಾಯ್ಸಾಕ, ಚಕ್ರಿ ಹಾಕಿಟ್ಟಿನಿ, ಕಾಯಿಲಿ ಕುದಿ ಬರಲಿ, ಆಮೇಲೆ ಶಾವಿಗೆ ಹಾಕ್ತೀನಿ. ಈಗ ಜಗೋರು ಬರೋ ಟೈಮ್ ಆಗೈತಿ, ಪಟ್ಪಟ್ ಮಾಡಿಬಿಡ್ತೀನಿ. ಇವಾಗ ಹಾಲು ಕುದಿಯಾಕತ್ತೈತಿ. ಇದು MTR ಶಾವಿಗೆ ಪಾಯಸ. ಇದನ್ನು ಪ್ಯಾಕೆಟ್ ಹೊಡೆದು ಹಾಕ್ತೀನಿ. ವಾಸನೆ ಮಸ್ತ್ ಬರತೈತೆ ನೋಡು. ಕುದಿಲಿ ಅದು ಒಂದು 10 ನಿಮಿಷ ಕುದಿಬೇಕು. ಕುದಿಲಿ. ಶಾವಿಗೆ ಪಾಯಸ ಇವಾಗ ರೆಡಿ ಆಗೈತಿ, ಸುಡಾತೈತಿ. ಶಾವಿಗೆ ಪಾಯಸ ರೆಡಿ ಆಗೈತಿ, ಮಸ್ತ್ ಬರತೈತಿ ವಾಸನೆ. ಇನ್ನು ಇವರು ಯಾಕೋ ಇವತ್ತು ಲೇಟ್ ಮಾಡ್ಯಾರ. ನಾನು 6 ಗಂಟೆ ಮುಚ್ಚಿಟ್ಟಿನಿ. ಇವತ್ತು ಯಾಕೋ ಇವ್ರು ನಮ್ಮ ಜಗೋರು ಲೇಟ್ ಮಾಡ್ಯಾರ ಬರೋದು. ಪೂರ್ತಿ 15 ಮಿನಿಟ್ ಲೇಟ್ ಮಾಡ್ಯಾರ ಅವ್ರು ಇವತ್ತು ಬರೋದು. ಮಾಡಿಟ್ಟಿನಿ, ಬರ್ತಾರೆ ಸದ್ಯ. ಬಂದ ತಕ್ಷಣ ಅವರಿಗೆ ಸರ್ಪ್ರೈಸ್ ಆಗಿ ಕೊಡೋದೈತಿ. ಈಗೇನು ಹೇಳ್ಬೇಕು ಅನ್ನೋದೇ ಗೊತ್ತಾಗತ್ತಿಲ್ಲ ನನಗೆ. ಓಕೆ, ಇವಾಗ ಫಸ್ಟ್ ಡೇ ಶಾವಿಗೆ ಪಾಯಸ ಆಗೈತಿ. ಓಕೆ, ನಾಳೆ ಒಂಥರ ಸ್ವೀಟ್ ಮಾಡ್ತೀನಿ. ಯಾಕೋ ಗೊತ್ತಿಲ್ಲ, ಈ ಸಲ ನನಗೆ ಇವರಿಗೆ ಈ ಥರ ಸ್ಪೆಷಲ್ಲಾಗಿ ಮಾಡಬೇಕು ಅಂಥೇಳಿ ಅನ್ಸೈತಿ. ಅದಕ್ಕೆ ಈ ಸಲ ಈ ಥರ ಸ್ವೀಟ್ ಮಾಡಿ ಅವ್ರಿಗೆ ದಿನ ಒಂದೊಂದು ಥರ ತಿನ್ನಿಸ್ಬೇಕು ಅಂಥೇಳಿ ಅನ್ಸೈತಿ. ಅದ್ರ ಸಂಬಂಧ ಈ ಸಲ ಈ ಥರ ಸರ್ಪ್ರೈಸ್ ಮಾಡ್ತೀನಿ. ಆದರೂ ಇವತ್ತು ಈ ವೀಕ ಸಿಕ್ಕಾಪಟ್ಟೆ ಬ್ಯುಸಿ ನಾನು. ವಿಡಿಯೋಸ್ ಎಲ್ಲ ಮಾಡಬೇಕು, ಅದನ್ನು ಅಪ್ಲೋಡ್ ಮಾಡಬೇಕು, ಎಡಿಟ್ ಮಾಡಬೇಕು, ಎಲ್ಲ ಒಬ್ಬಳೇ ಮಾಡಬೇಕಲ್ಲ. ಸೊ ಟೈಮ್ ಹೋಗಿದ್ದೇ ಗೊತ್ತಾಗಕ್ಕಿರ್ತಿಲ್ಲ ನನಗೆ. ಅದಕ್ಕೆ ಇವಾಗ ಸ್ವಲ್ಪ ಈ ವೀಕ್ ಬ್ಯುಸಿ ನಾನು. ಮತ್ತು ಇನ್ನು ಅವ್ರ ಗಿಫ್ಟ್ ರೆಡಿ ಮಾಡಬೇಕು, ಭಾಳ ಕೆಲಸ ಅದ ನನಗಿನ್ನ. ಅದನ್ನು ವಿಡಿಯೋ ಮಾಡಬೇಕು. ಆ ವಿಡಿಯೋನ ನಾನು ಅವ್ರ ಬರ್ಡೇ ಆದಮೇಲೆ ಅಪ್ಲೋಡ್ ಮಾಡ್ತೀನಿ. ಅವ್ರ ಗಿಫ್ಟ್ ರೆಡಿ ಮಾಡೋದೊಂದು ವಿಡಿಯೋ ಮಾಡಿಬಿಟ್ಟು ಈಗೆಲ್ಲ ವಿಡಿಯೋ ಒಳಗೆ ಹೇಳಿಬಿಟ್ರೆ ಅವರಿಗೆಲ್ಲ ಗೊತ್ತಾಗ್ಬಿಡ್ತೈತೆ, ಅವ್ರು ವಿಡಿಯೋ ನೋಡ್ತಾರೆ ನಂದು. ಸೊ ಅದಕ್ಕೆ ಅದರದ್ದೇನು ಮಾತಾಡೋಂಗಿಲ್ಲ ಇವಾಗ. ಇವಾಗ ಇನ್ನೂ ಇವ್ರು ಬರಾತಿಲ್ಲ, ಯಾಕೋ ಅವ್ರಿಗೆ ಹೇಳ್ಬೇಕು ಈ ವಿಷಯ ಅಂಥೇಳಿ ವೆಯ್ಟ್ ಮಾಡತ್ತೀನಿ. ಇನ್ನೂ ಬರಾತಿಲ್ಲ. ಫೋನ್ ಹಚ್ತೀನಿ ಅವ್ರಿಗೆ, ಯಾಕೆ ಬರಾತಿಲ್ಲ ಇನ್ನೂ ಅಂಥೇಳಿ. ವೆಯ್ಟ್ ಮಾಡಿರಿ. ಇವಾಗ ನಮ್ಮ ಜಗ್ಗು ಅವ್ರು ಬಂದಾರ, ಅವ್ರಿಗೆ ಶಾವಿಗೆ ಪಾಯಸ ಹಾಕ್ಕೊಡ್ತೀನಿ. ಚಲೋ ಆಯ್ತಾ ಸ್ವೀಟ? ನಿನ್ನ ಬರ್ಡೇಗೆ ಇನ್ನೂ 5 ಡೇಸ್ ಆಯ್ತಾ? ಇನ್ನೂ 5 ಡೇಸ್ ಆಯ್ತಾ? ಸೊ ಡೈಲಿ ಒಂದೊಂದು ಥರ ಸ್ವೀಟ್ ಮಾಡಿಕೊಡ್ತೀನಿ. ಹಾಂ, 5 ದಿನ 5 ಸ್ವೀಟ್. ಓಕೆ, ಚಾಲೆಂಜ್. ನೋಡ್ರಿ, ನಮ್ಮ ಜಗೋರಿಗೆ ಹೇಳೀನಿ, ಇನ್ನು ಅವ್ರ ಬರ್ಡೇ 5 ದಿನ ಐತಿ, 5 ಥರ ಸ್ವೀಟ್ ಮಾಡ್ಬೇಕಂತ ಹೇಳಿ ಸ್ವೀಟ್ ಮಾಡಿಕೊಡ್ತೀನಿ. ಸ್ವೀಟ್ ತಿನ್ನಬೇಕು ಅಂತ ಹೇಳೀನಿ. ಸೊ ನಾಳೆ ಮತ್ತೊಂದು ಥರ ಸ್ವೀಟ್ ಮಾಡ್ತೀನಿ. ಓಕೆ, ಇಲ್ಲಿ ನೋಡಿವ ಪಪ್ಪ ಸೂಪರ್. ಅಪ್ಪಾಜಿ ಸೂಪರ್ ಆಗೈತೆ. ಹೆಂಗೆ ತೋರಿಸ್ತಾ? ಹಾಂ,